ಸೊ ಎಲ್ಲರಿಗೂ ನಮಸ್ಕಾರ. ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವರು ನಾನಿಬ್ರು ಜೊತೆಲಿ 45 ವರ್ಷದಿಂದ ಪಾಲಿಟಿಕ್ಸ್ ಮಾಡಿದವರು. 8 ಟೈಮ್ಸ್ ಕಂಟಿನ್ಯೂಸ್ ಆಗಿ ಅವ್ರು ಗೆದ್ದಿದ್ದಾರೆ. ಇಡೀ ರಾಜ್ಯದಲ್ಲಿ ನಾವಿಬ್ರೆ 8 ಸತಿ ಗೆದ್ದಿರೋರು. ಅವರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, ಅವರು ಕೌನ್ಸಿಲರ್ ಕಾರ್ಪೊರೇಟರ್ ಆಗಿದ್ರು. ಸೊ ನಾವೆಲ್ಲ ಯೂತ್ ಪಾಲಿಟಿಕ್ಸ್ ಇಂದ ಬಂದವರು. ಈಗ ಏನಂದ್ರೆ, ನಾನು ಈ ಕಾರ್ಯಕ್ರಮ ಮಾಡೋದ ಉದ್ದೇಶ, ಬೆಂಗಳೂರು ನಗರವನ್ನ 5 ಭಾಗ ಆಗಿ ಮಾಡಿದೀವಿ. ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೆಂಟ್ರಲ್ ಅಂತ. ಒಬ್ಬ ಕಮಿಷನರ್ ಕೈಲಿ, ಒಬ್ಬ ಇಂಜಿನಿಯರ್ ಕೈಲಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಾನೆಲ್ಲ ಪ್ರಯೋಗ ಮಾಡಿದ್ದೀನಿ. ಸುಮಾರು 12 ವರ್ಷದಿಂದ ಈ ಪ್ರಯೋಗ ಸರ್ಕಾರದ ಮುಂದೆ ಇತ್ತು. ಬಟ್ ಯಾರು ಧೈರ್ಯ ಮಾಡಿರಲಿಲ್ಲ. ನಾವೆಲ್ಲ ಬೆಂಗಳೂರು ಸಿಟಿ MLAs ಹತ್ರ ಮಾತಾಡಿ ಜನರ ಹತ್ರ ಆಳ್ತಾ ಹೋಗ್ಬೇಕು, ಜನರ ಸಮಸ್ಯೆ ಲೋಕಲ್ ಅಲ್ಲೇ ಬಗೆಹರಿಸಬೇಕು ಅಂತೇಳಿ ಈಗ ಅವ್ರಿಗೆ ಮಾಡಿದ್ದೀವಿ. ನಿನ್ನೆ ನಾನು ಕೃಷ್ಣರಾಜಪುರ ಹೋಗಿದ್ದೆ. ಬರೀ ಕೃಷ್ಣರಾಜಪುರದಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ ಸೇರಿ ಅದು ಕೆಲವು ಭಾಗನ ಪಕ್ಕಕ್ಕೆ ತಗೊಂಡು ನಾವು ಒಂದು ವಾರ್ಡ್ ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ಬಹಳ ಜನಸಂಖ್ಯೆ ಬಹಳ ಜಾಸ್ತಿ ಇದೆ. IT-BT ಅವರು ಯಾವಾಗಲೂ ಅಳ್ತಾ ಇರ್ತಾರೆ. ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಚಿಕ್ಕ ಕಾರ್ಪೊರೇಷನ್ ಮಾಡಿ ಅಲ್ಲಿ ಇಡೀ ಬೆಂಗಳೂರಿಗೆ 6,000 ಕೋಟಿ ಕಲೆಕ್ಷನ್ ಆಗ್ತದೆ ಟ್ಯಾಕ್ಸ್, 6,500. ಆದ್ರೆ ಬರೀ ಆ 2 ಕಾರ್ಪೊರೇಷನ್ಗೆ 1,600. ದಟ್ ವಿಲ್ ಬಿ ದಿ ರಿಚೆಸ್ಟ್ ಕಾರ್ಪೊರೇಷನ್. 74th ಅಮೆಂಡ್ಮೆಂಟ್ ಪ್ರಕಾರ ದುಡ್ಡು ಅಲ್ಲಿಂದ ತೆಗೆದು ಇಲ್ಲಿ ಕೊಡಕ್ಕಾಗಲ್ಲ. ಅದಕ್ಕೆ ನಾವು ಅವರೇ ಖರ್ಚು ಮಾಡ್ಕೊಳ್ಳೋಕೆ ಮಾಡಿದೀವಿ. ಮಿಕ್ಕಿದ ಕಡೆ ಕಡಿಮೆ ಇದ್ರೆ ಸರ್ಕಾರನೇ ಮಾಡ್ತದೆ. ಈ ಸೌತ್ ಈಗಿರುವಂತ ಕಾರ್ಪೊರೇಷನ್ ಸ್ವಲ್ಪ ದೊಡ್ಡ ಏರಿಯಾ, ಬಹಳ ರಾಜ್ಯರೇಶ್ವರ ಭಾಗ ಸೇರ್ತದೆ, ಸೌತ್ ಸೇರ್ತದೆ, BTM ಇವೆಲ್ಲ ಸೇರ್ಕೊಳ್ತದೆ. ಸೊ ಅದಕ್ಕೆ ನಾವು ಪ್ರತ್ಯೇಕವಾಗಿ ಮೊದಲು ಒಬ್ರು ಕಾರ್ಪೊರೇಷನ್ ಮಾಡ್ತಿದ್ರು. ಮೇಲ್ಗಡೆ ಮಹೇಶ್ವರರಾವ್ ಅಂತ GBI ಇರ್ತಾರೆ. ಎಲ್ಲ ಪ್ಲಾನಿಂಗ್ ಅಥಾರಿಟಿ ಪರ್ಮಿಷನ್ ಎಲ್ಲ BDAದೇನಿತ್ತು ಈ ಕಾರ್ಪೊರೇಷನ್ ಒಳಗಡೆ ಏರಿಯಲ್ಲಿ ಎಲ್ಲ ನಾವು ಈ ನಮ್ಮ ಕಾರ್ಪೊರೇಷನ್ಗೆ ಮರ್ಜ್ ಮಾಡಿದ್ದೀವಿ. ಒಬ್ಬ ಕಾರ್ಪೊರೇಷನ್ಗೆ ಕಮಿಷನರ್ಗೆ 1,000 ಖರ್ಚು ಮಾಡೋಷ್ಟು ಕೆಪಾಸಿಟಿ, 1 ಕೋಟಿ ಖರ್ಚು ಮಾಡೋಷ್ಟು ಕೆಪಾಸಿಟಿ ಇತ್ತು. ಮೇಯರ್ ಮುಂದೆ 10 ಕೋಟಿ ಇತ್ತು. ಈ ಕಮಿಟಿಗೆ 5 ಕೋಟಿ ಇತ್ತು, 3 ಕೋಟಿ ಇತ್ತು. ಕೌನ್ಸಿಲರ್ 5 ಇತ್ತು. ನಾನೀಗ 10 ಕೋಟಿ ಮಾಡಿದ್ದೀನಿ. 10 ಕೋಟಿ ಅಂದ್ರೆ 5 ಆಯ್ತು ಅಂದ್ರೆ 50 ಕೋಟಿ ಈ ಬೆಂಗಳೂರು ನಗರದಲ್ಲಿ ಒಂದೇ ಸತಿ ಸರ್ಕಾರಕ್ಕೆ ಬರದೆ, ನನಗೆ ಬರದೆ ಅವರೇ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೊಸದಾಗೆ ಸುಮಾರು 500 ಜನ ಹೊಸ ಲೀಡರ್ಗಳು ಉತ್ಪಾದನೆ ಆಗ್ತಾ ಇದ್ದಾರೆ. 50% ಹೆಣ್ಮಕ್ಳು ಇಡ್ತಾ ಇದೀವಿ. ಸೊ ಅದಕ್ಕೂ ಕೂಡ ಮುಂದಕ್ಕೆ ಯಾವ ಏರಿಯಾ ಆಡ್ ಮಾಡಬೇಕು ಅಂತ ಹೇಳಿ ಸದ್ಯದಲ್ಲೇ ಮೀಟಿಂಗ್ ಕರೆದು ಅವ್ರ ಆಫೀಸರ್ಸ್ ಅದನ್ನ ಚಾಲೂ ಮಾಡ್ತಾರೆ. ಈಗ ನಾಗರಿಕರಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ನಾನು ಗ್ರೀವೆನ್ಸಸ್ ಕೇಳಕ್ಕೆ ಬಂದಿದ್ದೀನಿ. ದಯವಿಟ್ಟು ಯಾರು ಪೊಲಿಟಿಕಲ್ ಪಾರ್ಟಿ ಲೀಡರ್ಸು ನನ್ನ ಹತ್ರ ಬಂದು ಇಲ್ಲಿ ಕೊಡಬಾರ್ದು. ನಿಮಗೆ ಬೇರೆ ಆಪರ್ಚುನಿಟಿ ಇದೆ. ನಿಮ್ಮ MLAಗಳೆಲ್ಲ ಬಂದು ಬೇರೆ ಕಡೆ ಬಂದು ಮಾತಾಡಕ್ಕೆ ಅವಕಾಶ ಇದೆ. ಇಲ್ಲಿ ಪ್ಯೂರ್ ನಾಗರಿಕರು ಏನ್ ಹೇಳ್ತಾರೋ ಅವ್ರು ಹೇಳಲಿ. ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾವು ನಮ್ ತಪ್ಪಿರ್ಬೋದು ಅಂತ ತಿದ್ಕೊಳ್ತೀವಿ. ಇಲ್ಲಿ ನಿಮ್ ಫೋನ್ ನಂಬರ್ ಹೇಳಿ, ನಿಮ್ ಹೆಸರು ಹೇಳಿ, ಅಷ್ಟೇ ಸಾಕು. ವಾಪಸ್ಸು ನಿಮ್ಗೆ ರೀಕಾಂಟ್ಯಾಕ್ಟ್ ಮಾಡ್ತಾರೆ. ಸಬ್ಜೆಕ್ಟು 1 ನಿಮಿಷ ಒಬ್ಬೊಬ್ರಿಗೆ, ಮಿನಿಮಮ್ ಒಂದು 50ರಿಂದ 100 ಜನಕ್ಕೆ ಚಾನ್ಸ್ ಸಿಕ್ಬೇಕು. ರಿಪೀಟ್ ಮಾಡಕ್ ಹೋಗ್ಬೇಡಿ. ನೀವು ಇರೋ ವಿಚಾರ ಏನಿದೆ ನೀವು ತಿಳಿಸಿ. ಯು ಪ್ಲೀಸ್ ಇನ್ಫಾರ್ಮ್ ವಾಟ್ ಎವರ್ ಯುವರ್ ಪ್ರಾಬ್ಲಮ್ಸ್ ಆರ್ ದೇರ್, ವಾಟ್ ಬೆಟರ್ ಐ ಕ್ಯಾನ್ ಡೂ ಫಾರ್ ಬ್ಯಾಂಗ್ಳೂರ್, ಹೌ ಇಟ್ ಈಸ್ ಅಂತೇಳಿ ತಾವೆಲ್ಲ ದಯವಿಟ್ಟು ತಿಳಿಸಿ. ಅದಕ್ಕೆ ಈ ಒಂದು ಸಭೆನ ಎಲ್ಲಾ ಕಡೆನೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ದಿಸ್ ಇಸ್ ಮೈ 4th ಡೇ. ಫಸ್ಟ್ ನಾನು ಲಾಲ್ಬಾಗ್ ಹೋಗಿದ್ದೆ, ಅದಾದ್ಮೇಲೆ JP ಪಾರ್ಕ್ ಹೋಗಿದ್ದೆ, ನಿನ್ನೆ ಅಲ್ಲಿ KR ಪುರಂ ಹೋಗಿದ್ದೆ, ಈಗ ಇಲ್ಲಿಗೆ ಬಂದಿದ್ದೀನಿ. ತಿರ್ಗಾ ಇನ್ನ 2 ಬೇರೆ ಇದೆ, ತಿರ್ಗಾ ಲಾಸ್ಟ್ ಹೋಗ್ತೀನಿ. ಇನ್ನೊಂದು IT-BT ಏರಿಯಾಗೆ ಬರೀ IT CEOಗಳು ಮೀಟ್ ಮಾಡಕ್ಕೆ ಒಂದಿನ ಹೋಗ್ತಾ ಇದ್ದೀನಿ. ಅವರ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನೆಲ್ಲ ಗ್ರೀವೆನ್ಸಸ್ ಎಲ್ಲ
ಅಟೆಂಡ್ ಮಾಡಕ್ಕೆ ಅದಕ್ಕೆ ಸಪರೇಟ್ ಮೀಟಿಂಗ್ ಇಟ್ಕೊಂಡಿದೀವಿ ವಿತ್ ಟೀಮ್ ಆಫೀಸ್. ಇಲ್ಲೂ ಕೂಡ ಬಿಡಿಎ ಕಮಿಷನರ್ ಬಂದಿದ್ದಾರೆ, ಬೀದರ್ ಬಂದಿದ್ದಾರೆ, ಕಾರ್ಪೊರೇಷನ್ ಬಂದಿದ್ದಾರೆ, ನಿಮ್ಮ ಕಮಿಷನರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಎಲ್ಲರೂ ಕೂಡ ಇಲ್ಲೆಲ್ಲ ಇದ್ದಾರೆ. ಅವರೆಲ್ಲ ಅವ್ರ ಸ್ಟಾಫ್ ಎಲ್ಲ ಕಂಪ್ಲೀಟ್ ನೋಟ್ ಮಾಡ್ಕೊಳ್ತಾರೆ, ನಾನು ನೋಟ್ ಮಾಡ್ಕೊಳ್ತೀನಿ. ಲಾಸ್ಟ್ ಅಲ್ಲಿ ಏನಾದ್ರು ಇಲ್ಲೇ ಕೆಲವು ಡಿಸಿಷನ್ಸ್ ತಗೊಳ್ಳಿದ್ರೆ ಖಂಡಿತ ನಾನು ಡಿಸಿಷನ್ ತೆಗೆದುಕೊಳ್ತೀನಿ. ಒಬ್ಬೊಬ್ರು ಬಂದು ಇಲ್ಲಿ ಮೈಕ್ ತಗೊಂಡು ಇಲ್ಲ ಅಲ್ಲೇ ಮಾತಾಡಿದ್ರು ಆಗ್ಬೋದು, ಇಲ್ಲಿ ಎದುರುಗಡೆ ಬಂದು ಇಲ್ಲೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ರು ಮಾತಾಡಿದ್ರು ಆಯ್ತು, ನೋ ಪ್ರಾಬ್ಲಮ್. ಎಲ್ಲರಿಗೂ ಗೊತ್ತಾಗ್ಲಿ. ಯಾರ ಹೆಸರು ತಗೋಬೇಡಿ. ಡಿ ಕೆ ಶಿವಕುಮಾರ್ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ಕಮಿಷನರ್ ಅವರು, ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಮಾತ್ರ ದಾಖಲೆಗಿರ್ಲಿ ಅಷ್ಟೇ. ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್, ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಸೊ ಅದರಿಂದ ಸಂಕೋಚ ಇಲ್ಲದೆ ತಾವು ದಯವಿಟ್ಟು ತಮ್ಮ ದುಃಖ, ದುಮಾನ, ನೋವು, ಸಲಹೆ, ಇದು ನೀವು ಕೊಡ್ತಾ ಇರೋದು ಸಲಹೆ ನನಗಲ್ಲ, ಸಲಹೆ ಕೊಡ್ತಾ ಇರೋದು ನಿಮ್ಗೇನೆ ಏನ್ ಮಾಡಬೇಕು ಅಂತ. ನಿಮ್ಮ ವಾಯ್ಸ್, ಯುವರ್ ವಾಯ್ಸ್ ಶುಡ್ ಬಿ ದಿ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ದಟ್ ಈಸ್ ವೈ ವಿ ಹ್ಯಾವ್ ಕಾಲ್ಡ್ ಯು. ಸೊ ತಾವೆಲ್ಲ ಬಂದಿದ್ದೀರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ರಾಮಲಿಂಗಾರೆಡ್ಡಿ ಇನ್ನು ಸ್ವಲ್ಪ ವಾಕ್ ಮಾಡಿಸ್ಬೇಕಾಯ್ತು, ನಾನು ವಾಕ್ ಮಾಡಿಸಲೇ ಅವ್ರು ಸರಿಯಾಗಿ, ಬರೀ ಕಡಿಮೆ ಮಾಡಿಬಿಟ್ಟವ್ರೆ ಕಡಿಮೆ ಏರಿಯಾಗೆ. ನಾ ಇನ್ನ ಅಟ್ಲೀಸ್ಟ್ 3-4 ಕಿಲೋಮೀಟರ್ ವಾಕ್ ಮಾಡ್ತೀನಿ ಅಂತಿದ್ದೆ, 1-1.5 ಕಿಲೋಮೀಟರ್ಗೆ ನಿಲ್ಲಿಸಿದ್ರು. ಇಲ್ಲಿ ನೋ ಪ್ರಾಬ್ಲಮ್. ತಾವೆಲ್ಲ ಬಂದದಕ್ಕೆ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ಮೈಸೆಲ್ಫ್ ಅಂಡ್ ಯುವರ್ ಲೆಜಿಸ್ಲೇಟರ್ ಮಿಸ್ಟರ್ ರಾಮಲಿಂಗಾರೆಡ್ಡಿ, I would like to welcome all of you.